ಲಲಿತಕ್ಕ ಇಲ್ಲೇನ್ ಮಾಡಾತೀಯ? ಏನಿಲ್ಲ ಪ್ರೇಮಿ, ಕುಸುಮಾ ಮತ್ತೆ ಜಯ ಕತ್ತಿ ಮಾತಾಡೋ ಅಂತ ಬಂದೆ. ಕರೆದ ಎಷ್ಟೊತ್ತಾತ್ವಾ ಇಬ್ರು ಇನ್ನೂ ಆದ್ರೂ ಬರಕ್ ಪತ್ತೇನೇ ಇಲ್ಲ. ಹೌದೇನ? ಮತ್ತೆ ಏನ್ಲ ಈ ಕಡೆ? ಇವ ಮನೆ ಕುಂತ ಬೇಜಾರಾಗತ್ತ, ಅದಕ್ಕೆ ಈ ಕಡೆ ಬಂದ ನೋಡು. ಈ ಮಂಜಿಗೆ ಏನಾತ? ನೋಡಿದ್ರೆ ನೋಡ್ಲಾರ್ದಂಗ ಉಂಟಾಲ ಯಾಕ? ನಿನಗೆ ಗೊತ್ತಿಲ್ಲ ವಿಷಯ? ಇಲ್ಲ, ಏನಾತ ಯಾಕ? ಈಕಿನ ಮಗ ಕೆಲ್ಸಕ್ಕೆ ಹೋಗ್ತಾನಂತೆ, ಬೆಂಗಳೂರು ಹೋಗಿದ್ದ ಹೌದಿಲ್ಲ? ಹೌದು ಹೇಳಿದ್ಲ. ಅಲ್ಲೇ ಯಾವಕ್ಕಿಂತ ಮದುವೆ ಮಾಡ್ಕೊಂಡು ಅಲ್ಲೇ ಅದಾನಂತ, ಇಲ್ಲಿಗೆ ಬರಂಗಿಲ್ಲ ಅಂತವ. ಅಯ್ಯೋ ಪಾಪ, ಯಾರಿಗೂ ಹೇಳಿಲ್ಲ ಅವ ಮದುವೆ ಮಾಡ್ಕೊಳೋದು? ಅವ್ರವಾಗ ಹೇಳಿಲ್ಲ, ಅವರಪ್ಪಗೂ ಹೇಳಿಲ್ಲ? ಯಾರಿಗೂ ಹೇಳಿಲ್ಲ ಅಂತ. ಮದುವೆಯಾಗಿ 2 ವರ್ಷ ಆತಂತೆ. 2 ವರ್ಷ ಎಲ್ಲಿ ಬಂದನವ ಇಲ್ಲಿ? ಮದುವೆಯಾಗಿ 2 ವರ್ಷ ಆತಂತೆ, ಯಾರಿಗೂ ಹೇಳಿಲ್ಲ ಅವ ಅಲ್ಲೇ ಅದಾನ. ಇವ್ರವ್ವ ಫೋನ್ ಹಚ್ಚಾಳ ನಿನ್ನೆ, ಈಕಿ ಫೋನ್ ಹಚ್ಚಾಳ ನಿನ್ನೆ. ಯಾಕಪ್ಪ 2 ವರ್ಷ ಅಂತ ಬಂದೇ ಇಲ್ಲ ನೀನು, ಯಾಕೆ ನಮ್ಮ ಮ್ಯಾಗ ಮುನ್ಸ್ಕೊಂಡೇನ ಹಂಗೆ ಅಂತ ಕೇಳಾಳೆ. ಅದಕ್ಕೆ ಇಲ್ಲ, ಇಲ್ಲಿ ಮದುವೆ ಮಾಡ್ಕೊಂಡು ಹೆಂಡತಿ ಮಕ್ಕಳ ಜೊತೆ ಆರಾಮದೀನಿ, ನಂಗೆ ಅಲ್ಲಿ ಬರೋಕ್ಕಾಗಂಗಿಲ್ಲ, ನಂಗೆ ಹಳ್ಳಿ ಅಂದ್ರೆ ಇಷ್ಟ ಇಲ್ಲ, ನಾ ಬರಂಗಿಲ್ಲ, ನಂಗೇನು ಫೋನ್ ಹಚ್ಚಬೇಡ್ರಿ, ನಂಗೇನು ಕೇಳಕ್ಕೆ ಹೋಗ್ಬೇಡ್ರಿ, ಇನ್ಮ್ಯಾಗ ನಂಗೆ ಫೋನ್ ಹಚ್ಚಬೇಡ್ರಿ ನೀವು ಅಂತ ಅಂದ್ಬಿಟ್ರಂತವ್ರೆ. ಅಲ್ಲೇ ಸ್ವಲ್ಪ ಮನುಷ್ಯತ್ವ ಬೇಡ? ಅವಕ್ಕೂ ಸಾಕಾಕ ತಂದೆ ತಾಯಿ ಎಷ್ಟು ಕಷ್ಟಪಟ್ಟಿರ್ತಾರೆ, ತಮ್ಮ ಹೊಟ್ಟಿ ಬಟ್ಟೆ ಕಟ್ಕೊಂಡು ಅವಕ್ಕೂ ಸಾಕಿರ್ತಾವ. ಮತ್ತು ಅವು ಓದೋ ಖರ್ಚಂತ, ಬಟ್ಟೆ ಖರ್ಚಂತ, ಆ ಖರ್ಚಂತ ಎಷ್ಟು ನೋಡ್ಕೊಂತಾವು. ಅವು ದೊಡ್ಡವಾದ್ಮೇಲೆ ಹೋಗೇ ಬಿಡ್ತಾವ ನೋಡಿ, ಹೇಳಾರ್ದೆ ಕೇಳಾರ್ದೆ. ಅಲ್ಲೇ ಆಕೆ ಎಷ್ಟು ಪ್ರೀತಿಯಿಂದ ಬೆಳೆಸಿದ್ಲಕ್ಕಿ ಒಬ್ಬನ ಮಗ ಅಂತೇಳಿ ಎಷ್ಟು ಮೋಸ ಮಾಡಿಬಿಟ್ಟ ನೋಡವ. ಎದಕ್ಕೆ ಬೇಕು ಇಂಥ ಮಕ್ಕಳು, ಎದಕ್ಕೆ ಬೇಕು ಹೇಳಿಂಥ ಮಕ್ಕಳು? ಆ ಪೂಜೆ ಅಂತ, ಈ ಪೂಜೆ ಅಂತ, ಆ ದೇವ್ರಂತ, ಈ ದೇವ್ರಂತ ಎಲ್ಲರಿಗೂ ಬೇಡ್ಕೊಂಡು ಒಂದು ಹಡ್ದಿರ್ತೀವ. ಇನ್ನು ಹಿಂಗೆ ಮಾಡಿಬಿಟ್ರೆ ಆ ಹೆತ್ತ ತಾಳಿಗೆ ಎಷ್ಟು ನೋವಾಗ್ತದೆ ಅನ್ನೋದು ಒಂದು ಸ್ವಲ್ಪ ಮನುಷ್ಯತ್ವ ಬೇಡ ಅವನಿಗೆ. ಒಮ್ಮಕ್ಕಳೇ ಹಿಂಗೆ ಮಾಡಿಬಿಟ್ರೆ ಮದುವೆ ಮಾಡ್ಕೊಳೋಣ ಬಂದರೆ ಹೋಗ್ಬೇಕು, ಭೇಟಿರ ಆಗ್ಬೇಕು. ಹೆಂಡತಿ ಗುಮ್ಮಕ್ಕ ಬಿಡ ಇಲ್ಲ, ಹೆಂಡತಿ ಹೇಳಿದ ಕೇಳ್ತಾವ ಈಗಿನ ಕಾಲದೊಳಗೆ. ಸರಿ ಪಾಪ ಮಾತಾಡ್ಸೋಣಕಿ. ಏ ಮಂಜಿ ಮಂಜಿ ಮಂಜುಳಾ ಬಾಯಿಲೆ. ಹೇಳಲ್ಲ ತಕ್ಕ. ಏ ಬಾರ ಇಲ್ಲೇ, ಹಂಗೆ ಬೇಜಾರು ಮಾಡ್ಕೊಂಡಿ. ಏನ್ ಮಾಡ್ಬೇಕು ಬಿಡವ, ಇಂಥ ಮಕ್ಕಳು ಹರಿದ ಮ್ಯಾಗ ಇರೋದು ಒಂದ ಸಾಯೋದು ಒಂದ, ಹಂಗ ಅನ್ಸ್ಬಿಟ್ಟೈತೆ ನೋಡು. ಇರ್ಲಿ ಬಿಡ, ಅದಕ್ಕೆ ಬೇಜಾರು ಮಾಡ್ಕೊಂತಿ. ಏನು ಇರ್ಲಿ ಬಿಡ ಅಂತಿ ಬಿಡಲ್ಲ ತಕ್ಕ. ಅವನಿಗೆ ಎಷ್ಟು ಕಷ್ಟಪಟ್ಟು ಸಾಕಿ ಅನ್ನೋದು ನನಗೆ ಗೊತ್ತೈತಿ. ನೀವು ನೋಡಿರಿ, ನಾನು ಎಷ್ಟು ಕಷ್ಟಪಟ್ಟೆ, ಎಷ್ಟು ಪ್ರೀತಿಯಿಂದ ಅವನಿಗೆ ಸಾಕಿ ಸಲಗಿ ಇಷ್ಟು ದೊಡ್ಡವ್ರು ಮಾಡಿದೆ. ಅವ್ನು ಬೇಕಾಗಿದ್ದೆಲ್ಲ ಕೊಡಿಸಿದೆ. ಮತ್ತು ಬೆಂಗಳೂರಿಗೆ ಹೋಗಿ ನಾನು ಜಾಬ್ ಕೆಲ್ಸಕ್ಕೆ ಹೋಗ್ತೀನಿ ಅಂತಂದ, ಅಲ್ಲಿ ಹೋಗಂತಂದೆ. ಆಮೇಲೆ ನನಗೆ ಕೈಗೆ ಚಿಪ್ಪು ಕೊಟ್ಬಿಟ್ಟ. ನನಗೆ ಎಷ್ಟು ನೋವಾಗ್ತಿದ್ದಾರೆ ಅದು ಒಂದು ಸ್ವಲ್ಪ ಇದು ಬೇಡ ಅವಂಗೆ. ಮದುವೆ ಮಾಡ್ಕೊಳ್ಳಿ ಬೇಡಂದಿಲ್ಲ ನಾನು. ಹೆಂಡತಿ ಕರ್ಕೊಂಬ ಒಂದ್ಸಲ ತೋರ್ಸಂದ್ರೆ ನಾನು ಯಾಕೆ ಬರ್ಬೇಕಲ್ಲೇ? ನಿಮ್ಮ ಹಳ್ಳಿಗೆ ಬರೋಕ್ಕಾಗಂಗಿಲ್ಲ ನನಗೆ, ಆ ವಾಸನೆ ಎಲ್ಲ ತಗೊಳಕ್ಕೆ ಆಗಂಗಿಲ್ಲ ನನಗಂತಾನೆ. ಇಷ್ಟು ವರ್ಷ ಇಲ್ಲೇ ಬೆಳೆದಿದ್ದೆ ಗೊತ್ತಿಲ್ಲ ಅವನಿಗೆ. ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಾನೆ, ಆದರೆ ಇಲ್ಲಿ ಊರು ಬ್ಯಾಡಿಗೆ ಅಲ್ಲಿ ಬೆಂಗಳೂರು ಹೆಚ್ಚಾಗ್ಬಿಟ್ಟಿತ್ತು ಅವಂಗೆ. ಈಗ ಹೆಂಡತಿ ಅಲ್ಲೇ ಇರ್ತಾವಲ್ಲ, ಹೆಂಡತಿಗೆ ಇಲ್ಲಿ ಬರೋಕೆ ಇಷ್ಟ ಇಲ್ಲ. ಹೆಂಡತಿ ಹೇಳ್ದಂಗೆ ಕೇಳ್ತಾನವ, ಅಕ್ಕಿ ಹೆಂಗೆ ಹೇಳ್ತಾಳ ಹಂಗೆ ಕೇಳ್ತಾನ ನೋಡು. ಹೆಂಡತಿ ಲಾಲೆ ಆಗ್ಬಿಟ್ಟಾನವ ಈಗ. ತಂದೆ ತಾಯಿ ಯಾರು ಬೇಡ ಅವಂಗೀಗ, ಹೆಂಡತಿ ಹೋಗ್ಬೇಕಿದ್ರೆ ಸಾಕು. ಅಕ್ಕಿ ಎಷ್ಟು ದೊಡ್ಡ ಮಾತಾಡ್ತಾ ಗೊತ್ತು. ಹತ್ತಿ ಅನ್ನೋ ಸ್ವಲ್ಪ ಕಿಮ್ಮತ್ತಿಲ್ಲ. ನಮ್ಗೆ ಬರೋಕೆ ಅವಾಗಿಲ್ಲ ನೋಡಲ್ಲೇ, ನಾವು ಇರಂಗಿಲ್ಲ ನೋಡಲ್ಲೇ, ಹಿಂಗೆ ಮಾತಾಡ್ತಾ ಹತ್ತಿಗೆ ಮಾತಾಡೋ ಮಾತಿವ. ಸ್ವಲ್ಪ ಮರ್ಯಾದಿಂದ ಹೇಳಿದ್ರೆ, ಅತ್ತಿಯವರ ನಮ್ಗೆ ಅಲ್ಲಿ ಬರೋಕ್ಕಾಗಂಗಿಲ್ರಿ, ಬೇಕಾದ್ರೆ ನೀವೇ ಇಲ್ಲಿ ಬಂದು ಹೋಗ್ರಿ ಅಂತಂದಿದ್ರೆ ನಮಗೂ ಸಮಾಧಾನ ಆಗ್ತಿತ್ತ. ಎಷ್ಟು ದೊಡ್ಡ ಮಾತಾಡ್ತಾ ಆಗುತ್ತೆ. ನನಗಾದ್ರೂ ಎದಕ್ಕರ ಜೀವ ಇಟ್ಕೊಂಡೇನ ಅಂತ ಅನಿಸ್ಬಿಡ್ತವ ನಿನ್ನೆ. ಸಾಕೋಗ್ಬಿಡ್ತು ಪಾಪ. ನನ್ನ ಗಂಡ ಮನಸ್ಸಿಗೆ ಭಾಳ ಬೇಜಾರು ಮಾಡ್ಕೊಂಡ್ಬಿಟ್ಟಾನ. ಇಲ್ಲಿ ಬಿಡ ಮಂಜಾಕ, ಎದಕ್ಕೆ ಕಳತಿ, ಸುಮ್ಮನೆ ಹೋಗೋರು ಹೋಗ್ಯಾರ. ಅಲ್ಲೇ ಈಗ ಬರ್ತಾನಂತ ಇಲ್ಲ ಅಂತವ. ಏನು ಬರ್ತಾನ ಏನು, ತಿಂಗಳಿಗೆ ಒಂದ್ಸಲ ಒಂದು 2,000 ರೂಪಾಯಿ ಹಾಕ್ತೀನಿ ನೋಡ್ರಿ, ನಿಮ್ಮ ಖರ್ಚಿಗೆ ಇಟ್ಕೋರಿ ಅಂತ. 2,000 ರೂಪಾಯಿ ತೊಗೊಂಡು ಏನು ಮಾಡ್ಬೇಕು ನಾವು? 2,000 ರೂಪಾಯಿ ಒಳಗೆ ಜೀವನ ಮಾಡೋದುಂಟಾ? ಅಲ್ಲೇ ಅವನಿಗೆ ಏನಾರ ಐತಿ ಇಲ್ಲ ಅಂತ ಅವನಿಗೆ. ಏನೇನುವ ನನ್ನ ಗಂಡ, ಅವನು ಉಸಾಬರಿನ ಬೇಡ. ನನ್ನ ರೊಟ್ಟಿ ಒಳಗೆ ಶಕ್ತಿ ಇರೋ ಮಟ್ಟನು ನಿನಗೆ ದುಡ್ಡು ಸಾಕ್ತಿನ್ಲೆ ನಾನು. ನೀ ಅವನು ನೆನಪ ತೆಗಿಬೇಡ ನಿನ್ನ ಮ್ಯಾಗ ಅಂತ ಅಂದ್ಬಿಟ್ಟಾನವ. ಭಾಳ ಬೇಜಾರು ಮಾಡ್ಕೊಂಡಾನವ. ನೋಡ, ಊರ ಮ್ಯಾಗ ದುಡ್ಯಾಕಂತ ಕಳಿಸಿದ್ರೆ ಹಿಂಗೆ ಮಾಡ್ಕೊಂಬರ್ತಾವ ಇವು. ಏನು ಮಾಡ್ಬೇಕು ಬಿಡ, ನಮ್ಮ ಹಣೆ ಬರ ಸರಿ ಇಲ್ಲಾಂದ್ರೆ ಏನು ಮಾಡೋಕ್ಕಾಗ್ತೈತಿ. ಸರಿ ತಗೋರಿ, ನಾ ಬರ್ತೀನಿ. ಪಾಪ ನನ್ನ ಗಂಡ ಊಟ ಮಾಡಿಲ್ಲ, ಹಂಗೆ ಹೋಗಿ ಸ್ವಲ್ಪ ಬುತ್ತಿ ತೊಗೊಂಡು ಹೋಗ್ತೀನಿ ಅವನಿಗೆ. ಇರ್ಲಿ ಬಿಡ, ಬೇಜಾರು ಮಾಡ್ಕೋಬೇಡ. ಸರಿ ತಗೋ, ಹೋಗಿ. ಟೆನ್ಷನ್ ತಗೋಬೇಡ, ಬರೋರು ಬರ್ತಾರೆ ಹೋಗೋರು ಹೋಗ್ತಾರೆ, ಏನು ಮಾಡಕ್ಕೆ ಬರಂಗಿಲ್ಲ. ಏನು ಮಾಡೋದು ಬಿಡ, ನೋಡೋಣಂತ. ದೇವ್ರು ಬರ್ದಂಗೆ ಆಗ್ತೈತಿ. ಪಾಪ ಹಿಂಗಾಗಬಾರ್ದಾಗಿತ್ತು ನೋಡ ಮಂಜವಾಗ. ಏನು ಮಾಡ್ತೀವಿ ಇಲ್ಲ, ಹಣೆ ಬರ ಯಾವಾಗ ಏನಾಗ್ಬೇಕು ಅನ್ನೋದು ಆಗ್ತಿರ್ತೈತಿ. ಇಂಥ ಮಕ್ಕಳಿದ್ರೆ ಏನು ಮಾಡ್ಬೇಕು? ಏನು ನಡ್ಸಿರ ಇಬ್ರು? ಮಾತುಕತೆ ಭಾಳ ಜೋರು ನಡೆದಾವ. ಕರೆದು ಎಷ್ಟೊತ್ತಾತ್ ನಿಮ್ಗೆ? ಈಗ ಬರಾತ್ರ ನೀವು? ತ್ರಿವೇಣಿ ಮತ್ತು ದೀಪನ್ ಫ್ರೆಂಡ್ಸ್ ಬಂದಿಲ್ಲ ಮನೆಗೆ. ಅವ್ರು ಮಾತಾಡ್ಸ್ಕೊಂಡು ಕುಂತಿದ್ವಿ, ಅಷ್ಟೊತ್ತಿಗೆ ನೀವು ಬಂದು ಮತ್ತೆ ಅವ್ರಿಗೆ ಹೇಳ್ಬರೋಷ್ಟು ಟೈಮ್ ಆತ್ವಾ. ಹೌದಾ, ನನಗೂ ಸಿಕ್ಕಿದ್ರೆ ಅವಾಗ. ನೋಡಕ್ ಬಾರಿ ಸಾವುಕಾರ ಮಂದಿ ಗತೆ ಕಾಣ್ತಾರೆ ಹುಡುಗರು ಎಲ್ಲರೂ. ಅವರು ಸ್ಟಾರ್ಟ್ ಆತ್ ನೋಡಿ. ಹೌದಾ, ಅದೇನು ಗೊತ್ತಾಗ್ತದೆ ನಿನಗೆ? ನನಗೆ ಮುಖದ ಲಕ್ಷಣ ಮೇಲೆ ಗೊತ್ತಾಗ್ಬಿಡ್ತೈತಿ ಯಾರು ಹೆಂಗೆ ಏನು ಎಂತ ಅಂತೇಳಿ. ನೀನು ನೋಡಿ ನನಗೆ ಗೊತ್ತಾಗ್ತಾರೆ ಹಂಗೆ ಫಿಟ್ಟಿಂಗ್ ಮಾಸ್ಟರ್ ಅಂತೇಳಿ. ನಾ ಯಾರಿಗೆ ಫಿಟ್ಟಿಂಗ್ ಇಟ್ಟೇನ್ಲೇ ಹಡ್ಬಿಟ್ಟಿ? ನಾ ಯಾವಾಗ ಫಿಟ್ಟಿಂಗ್ ಇಟ್ಟೇನೆ ಯಾವಾಗಾರ? ನಾನು ಯಾವಾಗ ಏನು ಜಗಳ ಮಾಡ್ಕೊಂಡು ಕುಂದಿರ್ತಿರ್ತಾಳ್ರಿ ಯಾವ. ನಾ ಏನೋ ಹೇಳಕ್ ಬಂದೆ, ನಿಮ್ಮ ಮಾತೊಳಗೆ ಮರ್ತಾ ಹೋದೆ ನಾವು. ನಾನು ಏನಾದ್ರು ಹೇಳಲ್ಲ ಅಂತ. ಏ ಜಯಕ್ಕ, ಅದು ನಾಳೆ ಸಂಕಷ್ಟ ಐತಲ್ಲ, ಅದಕ್ಕೆ ಗಣಪತಿ ಗುಡಿಗೆ ಬರ್ತೀರೇನ ನೀವು? ನಾನು ಹೊಂಟೇನೆ, ಅದಕ್ಕೆ ನೀವು ಬರ್ತೀರೇನ ಅಂತ ಕೇಳಕ್ ಬಂದಿದ್ದಾವ. ಅಷ್ಟರೊಳಗೆ ಆಕಿ ಮಂಜು ಬರೇ ಬಂದ್ಲ. ಆಕಿದೊಂದು ಮಗಂದೊಂದು ಕೇಳೋದೊಂದು ಸ್ವಲ್ಪ ಬೇಜಾರಾತ. ಓ, ನಾಳೆ ಸಂಕಷ್ಟ ಅಲ್ಲ, ಸರಿ ತಗೋ ಬರ್ತೀವಂತ. ಮಂಜಿದೇನಾತ್ಲೆ? ಆಕಿನ ಮಗ ಬೆಂಗಳೂರು ಕೆಲಸ ಹೋಗ್ತಿದ್ದಿಲ್ಲ. ಹೌದು, ಅಲ್ಲಿ ಅವಕ್ಕಿನ ಮದುವೆ ಮಾಡ್ಕೊಂಡಾನಂತೆ.
ಮದುವೆ ಮಾಡ್ಕೊಂಡು 2 ವರ್ಷ ಆತಂತ ಮನ್ಯಾಗ ಯಾರಿಗೂ ಹೇಳಿಲ್ಲ ಅಂತ. ನಿನ್ನೆ ಇವ್ರವ ಫೋನ್ ಹಚ್ಚದಾಗ ಹೇಳಾನಂತ. ಅಯ್ಯ ಬಾಡೆ ಆಗೇನ್ ಬಂದಿತ್ತ ಅಂತ ಅದ ಹಡ್ದಿದ್ ಹವಾ ಅಪ್ಪ ಹೇಳಕ್ಕಾಗಿಲ್ಲ ಅವ್ನು ಮದುವೆ ಆಗೋದು. ಇವ ಅದನ್ನೇ ಹೇಳ್ಕೊಂಡು ಆತಿದ್ಲು ಪಾಪಕ್ಕಿ. ಇಷ್ಟು ತಕ ಇಲ್ಲೇ ಇದ್ಲೆ, ಈಗ ಹೋದ್ಲೆ. ಎಷ್ಟು ನೋವಾಗಿತ್ತು ಏನೋ ಪಾಪಕ್ಕಿಗೆ. ಭಾಳ ಬೇಜಾರು ಮಾಡ್ಕೊಂಡಿರ್ಬೇಕು. ಹಾಡು ಇರೋದೊಂದು ಮಗ, ಅವನು ಹಿಂಗೆ ಮಾಡಿಬಿಟ್ರೆ ಏನು ಮಾಡ್ಬೇಕು? ಏನು ಮಾಡ್ತೀನಿ ನೋಡಿ, ಹಿಂಗೈತಿ. ಮತ್ತೆ ಹೆಂಗೆ ಬರ್ತಾನಂತ ಏನಿಲ್ಲ ಅಂತವ. ಅವನಿಗೆ ಹಳ್ಳಿ ಅಂದ್ರೆ ಆಗ ಬರಂಗಿಲ್ಲ ಅಂತ, ಅದಕ್ಕೆ ಬರಂಗಿಲ್ಲ ಅಂತ. ಅವನ ಹೆಂಡತಿ ಏನ ಇಲ್ಲಿ ಹೆಜ್ಜೆನೇ ಇಡಂಗಿಲ್ಲ ಅಂತ. ಬಾಯ ಚಲೋ ಚಲೋ ಬರ್ತಾನ ನೋಡು. ಇಲ್ಲೇ ಹುಟ್ಟು ಬೆಳೆದು ಇಲ್ಲಿಗೆ ಇಷ್ಟು ಮಾತಾಡ್ತಾನ ಅವ. ಏನು ಹುಟ್ಟದಾಗಿಂತ ಅಲ್ಲೇ ಅಂತೇನ ಅವ ಬಾಡ್ಕೋ. ಅದೆಷ್ಟರ ಇರ್ಬೇಕು ಅವನು ತಿಂಡಿ. ಹೆಂಡತಿ ಗುಮ್ಮಕ್ಕ ಅದಲ್ಲ, ಹೆಂಡತಿ ಹೇಳಂಗೆ ಕೇಳತ್ತಾನವ. ಹೆಂಡತಿ ಗುಲಾಮ. ಆಕೆಗೆ ಇಲ್ಲಿ ಬರಕ್ಕೆ ಇಷ್ಟ ಇಲ್ಲ, ಆಕೆಗೆ ಇಷ್ಟ ಇಲ್ಲ ಅದಕ್ಕೆ ಇವನು ಬರತ್ತಿಲ್ಲ. ಅವನು ಆಕೆ ಹೆಂಗೆ ಹೇಳ್ತಾ ಹಂಗೆ ಕೇಳ್ತಾನವ ಅಷ್ಟೇ. ಇಂಥ ಸ್ವಸ್ತಾರ್ ಬಂದ್ಬಿಟ್ರೆ ಉದ್ದಾರ ನೋಡು ಮನೆಗಳು ಅನ್ನೋದು. ಸ್ವಸ್ತಾರ ಮನೆ ಬೆಳಗಾಕಿರ್ಬೇಕು ಹೊರತು ಹೊಡ್ಯಾಕಿರ್ಬಾರ್ದು. ತಂದೆ ತಾಯಿಯಿಂದ ದೂರ ಮಾಡಾಳಲ್ಲ ಆಕಿ ಆಕಿನ ಗಂಡಗ. ಸ್ವಲ್ಪ ಆದ್ರೂ ಮುಂದೆ ಆಕಿಗೂ ಮಕ್ಕಳು ಹುಡ್ತಾವಲ್ಲ, ಅವು ಹಂಗ ಮಾಡಿದ್ರೆ ಅವಾಗ ಗೊತ್ತಾಗ್ತೈತೆ ಇವ್ರಿಗಾಗಿರೋ ನೋವು ಏನಂತೇಳಿ. ಮನುಷ್ಯತ್ವ ಇಲ್ಲಾರ್ದ್ರಿಗೆ ಎಲ್ಲ ಅರ್ಥ ಆಗ್ಬೇಕು ಅವೆಲ್ಲ. ಅವ್ರಿಗೇನು ಈಗ ಹಳ್ಳಿಗೆ ಬಂದ್ರೆ ಅತ್ತಿ ಸೇವೆ ಮಾಡ್ಬೇಕು, ಮಾವನ ಸೇವೆ ಮಾಡ್ಬೇಕು, ಮನೆ ಕೆಲಸ ಮಾಡ್ಬೇಕು. ಅದಕ್ಕೆ ಅದು ಅಲ್ಲಿದ್ರೆ ಇವೆಲ್ಲ ಏನು ಇರಂಗಿಲ್ಲ, ಜಂಜಾಟ. ಆರಾಮ್ ಗಂಡ ಹೆಂಡ್ತಿರ್ಬೋದು ಅಂತ ಆಕಿಂದ ಯೋಚನೆ ಯಾವುದು ಅಲ್ಲ. ಮಕ್ಕಳನ್ನ ನಾವು ಎಷ್ಟು ಚಂದ ಬೆಳೆಸಿರ್ತೀವಿ, ಯಾಕಂದ್ರೆ ಮುಪ್ಪಾದ ಕಾಲಕ್ಕೆ ನಮ್ಮನ್ನ ನೋಡ್ಕೊಂತಾವ ಅನ್ನೋ ಒಂದು ಭರವಸೆ ಮ್ಯಾಗ. ಅವೋ ಹಿಂಗೆ ಕೈ ಬಿಟ್ಬಿಟ್ರೆ ಯಾರು ನೋಡ್ಕೊಂತಾರೆ? ಏನು ಮಾಡೋಕ್ಕಾಗಿಲ್ಲ, ಹಣೆ ಬರ. ಹೋಗ್ಲಿ ಬಿಡು. ಸರಿ ತಗೋ, ನಾನು ಕೆಲಸದಾವ. ನಾಳೆ ಬೆಳಗ್ಗೆ ರೆಡಿ ಆಗಿರ್ರಿ, ಹೋಗೋಣ ಅಂತ ಗುಡಿಗೆ. ನಾಳೆ ಮಂಗಳಾರಲ್ಲ, ಮಂಗಳಾರ ಸಂಕಷ್ಟ ಬಂದ್ರೆ ಚಲೋ ಅಂತಲೇ. ಅವತ್ತು ಉಪವಾಸದ ಮಾಡಿದ್ರೆ ನಾವೇನು ಅನ್ಕೊಂತೀವಿ ಎಲ್ಲ ಈಡೇರಿಸ್ತಾನಂತ ಗಣಪತಿ. ನಾವು ಅನ್ಕೊಂಡಿರೋ ಕೆಲಸ ಆಗ್ತಾವಂತ ಅಂತಾರಪ್ಪ. ಅದು ನಂಬಿಕೆ. ಏನೋ ಒಟ್ಟು ನಂಬಿಕೆ ಇದ್ರನಲ್ಲೇ ಎಲ್ಲ ಆಗೋದು. ಬಟ್ ಇದು ಮಂಗಳವಾರಗೊಮ್ಮೆ ಏನು ಸಂಕಷ್ಟ ಬರುತ್ತಲ್ಲ, ಭಾಳ ಚಲೋ. ಅದು ಭಾಳ ಅಂದ್ರೆ ಭಾಳ ಚಲೋ. ಮತ್ತು ಒಪ್ಪತ್ತು ಮಾಡಿದ್ರಂತೂ ಇನ್ನೂ ಚಲೋ. ಹೌದೌದು, ನಾನು ನಾಳೆ ಒಪ್ಪತ್ತು ಹಿಡಿತೀನಿ. ನಾನು ಬರ್ತೀನಿ ತಗೋರಿ. ಹಂಗಂದ್ರೆ ಬೆಳಗ್ಗೆ ಹೋಗೋಣ ಅಂತ ಗುಡಿಗೆ. ಸರಿ ತಗೋಣ, ಬರಲಾ ಈಗ? ಜಯಕ್ಕ, ನಾನು ಮನೆ ಕಡೆ ಹೋಗಿರ್ತೀನಿ ತಗೋರ್ವಾ. ಆಕೆ ದೀಪಾಗ ಅಲ್ಲೇ ಬಾ ಅಂತ. ನಾನು ಕೆಲಸ ಆದವ ಸ್ವಲ್ಪ. ಸರಿ ತಗೋಲೆ. ಅಪ್ಪ ಗಣಪ್ಪ, ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ಯಾರಿಗೂ ಏನು ಕಷ್ಟ ಬರ್ಲಾರ್ದಂಗೆ ನೋಡ್ಕೊಪ್ಪ. ಅಪ್ಪ ದೇವ್ರೆ, ಎಲ್ಲ ಕಷ್ಟಗಳು ಹೋಗಂಗೆ ಮಾಡಪ್ಪ. ಎಲ್ಲರೂ ಸುಖವಾಗಿ ಬಾಳಂಗೆ ಮಾಡು ಅಪ್ಪ ದೇವ್ರೆ. ಎಲ್ಲ ಕಷ್ಟಗಳಿಗೂ ನಿವಾರಣೆ ಕೊಟ್ಟು ನನ್ನ ಗಂಡ ಮಕ್ಕಳು ಸುಖವಾಗಿರೋ ಮಾಡು. ಏಕದಂತಾಯ ವಕ್ರತುಂಡಾಯ ಗೌರಿ ತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ. ಏನೇ ಜಯಕ, ಈ ಗುಡಿಗೆ ಬಂದು ಕುಂತಾಗ ಏನೋ ಒಂಥರ ನೆಮ್ಮದಿ ಸಮಾಧಾನ ನೋಡ. ಹಂಗ ಅದ, ನಮಗೇನೇ ಕಷ್ಟ ಬಂದ್ರು ಏನೇ ಆದ್ರೂ ನಮ್ಮ ಜೊತೆ ನಮ್ಮ ದೇವ್ರ ಅದಾನ ಅನ್ನೋ ನಂಬಿಕೆ ಇರುತ್ತಲ್ಲ, ಇಲ್ಲಿ ಕುಂತಾಗ ಅದು ಭಾಳ ಬರ್ತೈತಿ. ಅದು ಸಂಬಂಧ ಅದ. ಹೌದಾ? ಏನೋ ಹೇಳ, ಯಾವ್ದೋ ಗುಡಿಗೆ ಹೋಗು, ಎಲ್ಲೇ ಹೋಗು, ಇವ ಸ್ವಲ್ಪ ಕುಂತು ಬಾ, ನಿಂಗೆ ಎಷ್ಟೋ ಸಮಾಧಾನ ಆಗ್ತೈತಲ್ಲಿ. ಅದು ನಮ್ಗೆ ಇರೋ ದೇವ್ರ ಮ್ಯಾಗ ಭಕ್ತಿ ಮತ್ತು ನಂಬಿಕೆ. ಹೌದ್ವಾ? ಅವಾಗ ಸ್ವಲ್ಪ ಗುಡಿಗೆ ಹೋಗಿ ಸ್ವಲ್ಪ ಕುಂತು ಬರ್ಬೇಕು ನೋಡು. ಅದಕ್ಕೆ ಅಲ್ಲೇನೆ ಈಗ ಯಾರ ನೋಡಿ ನೀನು ಮನಸ್ಸಿಗೆ ಭಾಳ ಬೇಜಾರಾತ, ಏನೋ ಭಾಳ ದುಃಖದ ಪರಿಸ್ಥಿತಿ ಬಂತಂದ್ರೆ ಮೊದ್ಲೆಲ್ಲ ಹೋಗ್ತಾರೆ, ಗುಡಿಗೆ ಹೋಗ್ತಾರೆ. ಯಾಕಂದ್ರೆ ಅಲ್ಲಿ ಒಂದು ಸ್ವಲ್ಪ ಸಮಾಧಾನ ಆಗ್ತೈತೆ. ಅಲ್ಲಿ ಕುಂತು ಬಂದ್ರೆ ಏನೋ ಒಂಥರ ನೆಮ್ಮದಿ. ಏನು ನಮ್ಮ ತಲೆ ಏನು ಟೆನ್ಷನ್ ಇಲ್ಲ, ನಾವು ಆರಾಮಾಗಿದ್ದೀವಿ ಅನ್ನೋದೊಂದು ಭರವಸೆ ಅಲ್ಲಿ ಬರ್ತೈತಿ. ದೇವ್ರೇ ಕಾಪಾಡಪ್ಪ, ಯಾರಿಗೂ ಏನು ಕಷ್ಟ ಬರಲ್ಲ, ಎಲ್ಲ ಸುಖವಾಗಿರೋ ಮಾಡಪ್ಪ ದೇವ್ರೇ. ಅತ್ತಿಯವರ ನೀವು ಬಂದ್ರಿ? ಮೂರ್ವಾ, ನಂಗೂ ಯಾಕೆ ಜೀವ ತಳಿಲ್ಲ, ಅದಕ್ಕೆ ನಾನು ಬಂದೆ. ಹೌದಾ? ಏನ ಯಮ್ನವ ಕಂಡೇ ಇಲ್ಲಲ್ಲ, ಎಷ್ಟು ದಿನ ಆತು? ಮಾಡ್ಬೇಕು ನಿನಗೂ ಗಂಡ ಮಕ್ಕಳನ್ನು ಮೊಮ್ಮಕ್ಕಳು ಎಲ್ಲರೂ ಚಲೋ ನೋಡ್ಕೊಂತಾರೆ. ನಮ್ಗೆ ಯಾರಾದ್ರೂ ಚಲೋ ನೋಡ್ಕೊಳಕ ನಮ್ಮನ್ನು ನಾವ ಮಾಡ್ಕೋಬೇಕು. ಹಂಗ್ಯಾಕಂತಿಲೇ? ನಂದು ಮಗ ಐತಿ, ಸೇರಂಗೇ ಇಲ್ಲ. ಮೊಮ್ಮಕ್ಕಳಂತೂ ಅಜ್ಜ ಅನ್ನೋ ಒಂದು ಮಮಕಾರಂತೂ ಇಲ್ಲೇ ಇಲ್ಲ. ಮುಂಚೆ ಚಲೋ ಇದ್ದಲ್ಲ ನಿನ್ನ ಮಗ, ಈಗೇನಾತು? ಹಂಗೆ ಹೇಳಿಕೆ ಮಾತು ಕೇಳಿ ಹೋಗ್ಲಿ. ಬಟ್ ನಾನು ಹೇಳ್ತಾ ಹೋದ್ರೆ ಭಾಳ ಐತಿ. ನಡಿ, ದೇವ್ರ ದರ್ಶನ ಬಂದು ದೇವ್ರ ದರ್ಶನ ಮಾಡ್ಕೊ, ಸ್ವಲ್ಪ ಕುಂದ್ರ ಬಾ ಕುಂದ್ರ ಬಾ ನೀನು. ಭಾರಿ ಚಂದ ಅಲಂಕಾರ ಮಾಡಲ್ಲ ನೋಡ್ರಿ ಅತ್ತಿಯವ್ರ. ನೋಡಿದ್ರೆ ಎಲ್ಲೇ ಕಳೆದೋಗ್ಬಿಡ್ಬೇಕು ನೋಡ್ರಿ, ಅಷ್ಟು ಚಂದ ಅಲಂಕಾರ ಮಾಡ್ಯಾರ. ಅಕ್ಕಾರ ಎದ್ದು ಬರ್ತೀರಿ? ಕದ ಹಾಕೋ ಹೊತ್ತಾತ. ಎಷ್ಟು ಜಲ್ದಿ ಕದ ಹಾಕ್ತೀರಿ? ಹೊತ್ತಾತ್ರಿ, ಟೈಮ್ ಆತ. ಸರಿ ತಗೋರವ, ನಡ್ರಿ ಹೋಗೋಣ. ನಡ್ರಿ, ಅವಕ್ಕೂ ಟೈಮ್ ಅದಿರ್ತಾವ. ಸರಿ ತಗೋರಿ ಅತ್ತಿಯವ್ರ, ಬರ್ರಿ ಹೋಗೋಣ ಬರ್ರಿ.